ಅವನು ಕಾಪಾಡೋದು ಜನಾರ್ದನ ದೇವರಿದಾರಲ್ಲ, ಆ ಜನಾರ್ದನ ದೇವರೇ ಅವನು ಕಾಪಾಡ್ತಾನೆ, ಒಳ್ಳೆ ಕೆಲಸ ಮಾಡಲಿ ಅಂತ ಇಷ್ಟಪಡ್ತೇನೆ. ಅವ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗೋಣ. ಆದರೆ ಅದಕ್ಕೆ ಮುಂಚಿತವಾಗಿ ನಿಮ್ಮ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೊದಲ ಭೇಟಿ ಯಾವಾಗ, ಏನು ವಿಚಾರ ಆಯ್ತು ನಿಮಗೆ? 40 ವರ್ಷ ಆಗಿದೆ ನಮ್ಮ ಮನೆಗೆ ಅವನು ಬಂದಾಗ. ತುಂಬ ಚಿಕ್ಕ ಹುಡುಗ ನಮ್ಮ ಮನೆಗೆ ಬಂದಾಗ ಕಾರ್ಯಕಾರಣ ಯಾರನ್ನು ಕೇಳ್ದ, ಇವರು ಇಂದಿರಾ ಗಾಂಧಿಗೆ ದೇವರಾಜಲ್ಲಿ ಇವರೇ ತಂದವರು ಪ್ಲ್ಯಾಟ್ಫಾರ್ಮ್ಗೆ ಅಂತ ಹೇಳಿದ್ರು. ಸರಿ ಬಂದ, ಕೂತಿದ್ದ, ನಾನು ಸಿಕ್ಕಿರಲಿಲ್ಲ. ಒಂದು 10 ಬಾರಿ ಬಂದ, ಕಡೆ ಸಿಕ್ಕಬೇಕಾಯ್ತು. ಸಿಕ್ಕರೆ ನನಗೆ ಜೀವ ರೂಪಿಸ್ಕೊಡಿ, ನಾನು ರಾಜಕಾರಣಕ್ಕೆ ಹೊರೆ ಆಗ್ತಾರ ಅಂತ ಕೇಳ್ದೆ. ನೋಡಿದೆ, ಹೇಳಿದೆ ಹೋಗಪ್ಪ ನೀನು ಅಂತ. ರಾಜಕಾರಣಕ್ಕೆ ಹೋಗೋ ಮೊದಲು ನಿಮ್ಮ ಹೌದು, ರಾಜಕಾರಣಕ್ಕೆ ಹೋಗೋದಕ್ಕೂ ಅವ್ರು ನಿಮ್ಮನ್ನು ಭೇಟಿ ಆಗೋದಕ್ಕೆ ಒಂದು 10 ಸರಿಗೆ ಬಂದೋಗಿದ್ದಾರೆ, ನಿಮ್ಗೆ ಸಿಕ್ಕಿಲ್ಲ. ಈ ಮುಖ್ಯಮಂತ್ರಿ ಸ್ಥಾನನೂ ಹಾಗೆ ತಕ್ಷಣಕ್ಕೆ ಸಿಕ್ಕಿಲ್ಲ, ಭಾಳಷ್ಟು ಇಲ್ಲ ಈಗ ಆಗತ್ತೆ. ಎಲ್ಲ ಅವನ ಜೀವನದ ಉದ್ದಕ್ಕೂ ಎಲ್ಲ ಕಷ್ಟಪಟ್ಟೆ ಅವನಿಗೆ ಬರೋದು. ಅವನಿಗೆ ಇದು ಕಷ್ಟಪಟ್ಟೆ ಬಂದಿದ್ದಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಕಷ್ಟಪಟ್ಟೆ ಬಂದ್ಕೊಂಡಿದ್ದಾರೆ ಪಾಪ. ಯಾಕೆ ಅಷ್ಟೊಂದು ಕಷ್ಟ ಅಂದರೆ ನೀವು ಸಾಕಷ್ಟು ಬಾರಿ ಅವ್ರ ಬಗ್ಗೆ ಜ್ಯೋತಿಷ್ಯ ಹೇಳಿದ್ರಿ. ಅವಾಗೆಲ್ಲ ಬಹುಶಃ ಕಳೆದ ವರ್ಷನೇ ಇಷ್ಟೊತ್ತಿಗಾಗಲಿ ಅವ್ರು ಮುಖ್ಯಮಂತ್ರಿ ಆಗಿ 6-8 ತಿಂಗಳು 1 ವರ್ಷ ಹತ್ತತ್ರ 9 ತಿಂಗಳು ಆಗಬೇಕಾಗಿತ್ತು. ಏನು ರೀಸನ್? ಲಾಸ್ಟ್ ನವಂಬರ್ಗೆ ಆಗಬೇಕಾಗಿತ್ತು. ಏನಾಗುತ್ತೆ ನೋಡಿ, ಆಗೋದನ್ನು ಇಂಥ ಸಮಯಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಇವೊಂದು ಒಬ್ಬಂದೇ ಅಲ್ವಲ್ಲ, ಇಲ್ಲಿ ಸಿದ್ದರಾಮಯ್ಯ ನಮ್ಮದೇನು ಜಾತಕ ಇಲ್ಲ ಪಾತಕ ಇಲ್ಲ ಏನೂ ಇಲ್ಲ. ಮತ್ತು ಅವ್ರು ಹೆಂಗೆ ತೊಗೊಂಡೋಗ್ತಾರೆ ನಮ್ಗೆ ಅರ್ಥ ಆಗೋಲ್ಲ ನಮಗೆ. ಆದರೆ ಇವನು ಮುಖ್ಯಮಂತ್ರಿ ಆಗೋದು ಚೆನ್ನಾಗಿ ಕಾಣುತ್ತೆ, ಅದರಲ್ಲಿ ಮುಖ್ಯಮಂತ್ರಿ ಆಗ್ತಾನೆ, ಒಳ್ಳೆ ಆಡಳಿತ ಮಾಡ್ತಾನೆ, ಎಲ್ಲ ಕಾಣುತ್ತೆ. ಆದರೆ ಇಷ್ಟೊಂದು ವಿಘ್ನಗಳು ಬಂತಲ್ಲ, ಆ ವಿಘ್ನಗಳು ದೇವರೇ ಅಂತ ಕಾನ್ಸರ್ ಮಾಡಬೇಕು. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.